ನಿನ್ನ ಅತ್ತೆ ಮಾವ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ನಿನ್ ಮದ್ವೆಗೆ ಬಟ್ಟೆ ಬಂಗಾರ ತರೋಕೆ. ಅವರು ಅವ್ರ ಮಗಳಿಗೆ ತಂದ್ಕೊಡ್ಲಿ. ನಿನಗೂ ತರ್ತಿದಾರಂತೆ. ಹಾಗಂತ ಮಾತಾಡ್ಕೊಂತಿದ್ದು ನನ್ ಕಿವಿಗ್ ಬಿತ್ತು. ತಂದ್ರೆ ಅಮಿತಾನ್ ಮದ್ವೆ ಆಗ್ತಾನಲ್ಲ ಅವನಿಗೆ ಕೊಡ್ಲಿ. ಅದು ನನಗಲ್ಲ. ಬಟ್ಟೆ ಒಡವೆ ವೇಸ್ಟ್ ಆಗಲ್ಲ. ನಿನ್ನ ಮದ್ವೆಗೆ ಬಟ್ಟೆ ಒಡವೆನ ನಾವೇ ಹೋಗ್ತಾರೋಣ. ಏನ್ ಮಾತಾಡ್ತಿದ್ಯಾ ಪ್ರಣವ್? ನಾಚಿಕೆ ಆಗಲ್ವಾ? ಇದೆಲ್ಲ ಆಗೋ ಕೆಲ್ಸ ಅಲ್ಲ. ಇದನ್ನೆಲ್ಲ ಮರ್ತ್ಬಿಡು. ಯಾಕಾಗಲ್ಲ? ನೀನ್ ಏನೇ ಹೇಳಿದ್ರು ನಾನು ಕೇಳಲ್ಲ ಅರ್ಚನಾ. ಅದು ಸಾಧ್ಯನೂ ಇಲ್ಲ. ಬ್ಯಾಂಕಿನ ಮೆಸೇಜ್. ಒಂದು ನಿಮಿಷ ಕಾರ್ ನಿಲ್ಸಪ್ಪ. ಮ್ಯಾನೇಜರ್ ಅವರಾ? ನಾನು ಧರ್ಮಯ್ಯ. ನೋಡಿದೆ 25,000 ಚೆಕ್ಕ. ನಾನು ಯಾರಿಗೂ ಕೊಟ್ಟಿಲ್ವಲ್ಲ. ಏನು ಸೆಲ್ಫ್ ಚೆಕ್? ಹೌದಾ? ನಾನು ಸೊಸೆ ಬಂದು ತಗೊಂಡೋದ್ಲ. ಸರಿ ಸರ್, ನಾನು ಅಲ್ಲಿ ಬ್ಯಾಂಕಿಗೆ ಬರ್ತೀನಿ. ಈಗ ಸಕಲೇಶ್ಪುರದ ಹತ್ರ ಇದ್ದೀನಿ. ಸರಿ ಸರ್. ಏನ್ರಿ, ಏನಾಯ್ತು? ನೀನು ಸೊಸೆ ಅಷ್ಟು ಜನ ಇದ್ದಾಳಲ್ಲ, ಎಷ್ಟು ಮುಂದುವರಿದಾಳ ಗೊತ್ತಾ? ನನ್ನ ಬ್ಯಾಂಕ್ನಿಂದ ನನ್ನ ದುಡ್ಡು ತೆಗೆಯುವಷ್ಟು ಬೆಳೆದಿದ್ದಾಳ ಅವಳು. ಎಷ್ಟು ಕೊಬ್ಬು ಅವಳಿಗೆ. ನನ್ನ ಸೊಸೆ ಅಂದಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು. ಬಿಡಲ್ಲ, ಇವತ್ತು ಸುಮ್ಮನೆ ಬಿಡಲ್ಲ ಇವಳನ್ನ. ಹೇಗ್ ಯಾರೋ ಏನೇ ಪಿತ್ತ ಕೆದರಿದೆ ನಿನಗೆ? ಎಷ್ಟ ಕೊಬ್ಬು? ನನ್ನ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇಂದ ದುಡ್ಡು ತೆಗೆಯುವಷ್ಟು ದುರಂಕಾರ ಬಂದಿದೆ ನಿನಗೆ. ನಾನೇನ್ ಗತಿಗೆಟ್ ಬಂದೋಳಲ್ಲ. ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಮಾತಾಡಿದ್ರೆ ಸಾಕು, ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೆಲಸ ಮಾಡಿ. 25,000ನ ನಿಮ್ಮ ಯಾವ ಗೆಳತಿ ತಗೊಂಡಿದ್ದಾಳೋ ಗೊತ್ತಾಗುತ್ತೆ. ಅರ್ಚನಾ, ಹತ್ತು ಮೀರಿ ಮಾತಾಡ್ತಿದೀಯಾ? ಮತ್ತೆ ಸುಮ್ನೆ ಅಪವಾದ ಹೊರಿಸಿದ್ರೆ? ನನ್ ಮೇಲೆ ಅನುಮಾನ ಇದ್ರೆ ಬ್ಯಾಂಕಿಂಗ್ ನಡೀಲಿ. ದುಡ್ಡು ಕೊಟ್ಟವ್ರ ಮುಖನ ಮ್ಯಾನೇಜರ್ ನೋಡಿರ್ತಾರಲ್ವಾ? ಅಲ್ಲೇ ಇತ್ಯರ್ಥ ಆಗ್ಲಿ. ಬರ ಬರ ಬರ. ನೀನ್ ಸುಮ್ಮನೆ ನನ್ನ ತಾಕತ್ತ ಬಗ್ಗೆ ಮಾತಾಡ್ತೀನಿ. ಮನೆ ಗುಟ್ಟು ಬೀದಿ ಗಟ್ಟಾದ್ರೆ ಆಡ್ಕೊಳ್ಳೋ ಬಾಯಿಗಳು ಸುಮ್ಮನಿರಲ್ಲ. ಅಮಿತ ಮದ್ವೆ ಒಂದು ಮುಗಿಲಿ, ನಿಮ್ ಬ್ಯಾಂಕಿನ ಓಡ್ ಹೋಗಲ್ವಲ್ಲ? ಅಲ್ಲ ರುಕ್ಮಿಣಿ, ದುಡ್ಡು ತಗೊಂಡವ್ರು ಯಾರು ಅಂತ ಗೊತ್ತಾಗಬೇಕಲ್ವಾ? ನಾನೇ ತೆಗ್ದಿದ್ದೆ. ಬೇರೆಯವ್ರು ದುಡ್ಡು ತೆಗೆದ್ರೆ ಏನಾಗುತ್ತೆ ಅನ್ನೋದು ನಿಮಗ ಅನುಭವ ಆಗ್ಲಿ ಅಂತಾನೆ ತೆಗ್ದಿದ್ದು. ನಿಮ್ ದುಡ್ಡನ್ನ ಬೇರೆಯವ್ರು ತಗೊಂಡ್ರೆ ನಿಮಗ್ ನೋವಾಗುತ್ತೆ, ಸಿಟ್ಟು ಬರುತ್ತೆ, ರೋಷ ಉಕ್ಕುತ್ತೆ ಅಲ್ವಾ? ನಿಮ್ಮ ಮಗ ನನ್ನ 3 ಕೋಟಿ ನುಂಗಿ ನೀರು ಕೊಡ್ದ. ಈ ಜುಜುಬಿ 25,000 ರೂಪಾಯಿಗೆ ನೀವು ಮನೇನೆ ಕಿತ್ತೋಗೋ ತರ ಕೂಗಾಡಿದ್ರಿ, ಕಿರ್ಚಾಡಿದ್ರಿ. ನಾನು 3 ಕೋಟಿ ಕಳ್ಕೊಂಡಿದ್ದೀನಿ. ನನ್ಗೆ ಹೇಗಾಗಿರ್ಬೇಕು ಯೋಚಿಸಿದ್ರ? ನೀವಾದ್ರೂ ಯೋಚಿಸಿದ್ರ? ಅತ್ತೆ, ಮಗ ಮಾಡಿದ್ದೆ ಗನಂದಾರಿ ಕೆಲಸ ಅನ್ನಿಸ್ತಿದೆ ನಿಮ್ಗೆ. ನಿಮ್ ದುಡ್ಡನ್ನ ನಿಮ್ ಮುಂದೆ ಎಸ್ತಿದ್ದೀನಿ. ಹಾಗೆ ನನ್ನ ದುಡ್ಡನ್ನ ನನ್ಗೆ ವಾಪಸ್ ಕೊಟ್ಬಿಡಿ ಮಾವ. ನಿಮ್ ಮಗನ ದೆಸೆಯಿಂದ ನಾಯಿ ನರಿಗಳ ಹತ್ರ ಮಾತು ಕೇಳಬೇಕಾಗಿದೆ ನಾನು. ಬೇಗ ನನ್ನ ದುಡ್ಡು ನನಗ್ ಬೇಕು. ಮನೆಯೊಳಗೆ ಕಳ್ಳರು ಡಕಾಯಿತನ ಇಟ್ಕೊಂಡು ಬೇರೆಯವ್ರಿಗೆ ಆವಾಜು.